ಸಂಕ್ಷಿಪ್ತ ಶ್ರೀ ಶಿವಪುರಾಣ ಶ್ರೀ ಕೋಟಿರುದ್ರ ಸಂಹಿತೆ ವೈದ್ಯನಾಥೇಶ್ವರ ಜ್ಯೋತಿರ್ಲಿಂಗದ ಪ್ರಾಕಟ್ಯದ ಕಥೆ ಹಾಗೂ ಮಹಿಮೆ. ಸೂತ ಪುರಾಣಿಕರು ಹೇಳುತ್ತಾರೆ, ಈಗ ನಾನು ವೈದ್ಯನಾಥೇಶ್ವರ ಜ್ಯೋತಿರ್ಲಿಂಗದ ಪಾಪಹಾರಿ ಮಹಾತ್ಮ್ಯವನ್ನು ತಿಳಿಸುವೆನು, ಕೇಳಿರಿ. ರಾಕ್ಷಸ ರಾಜ ರಾವಣನು ಬಹಳ ಅಭಿಮಾನಿ ಮತ್ತು ತನ್ನ ಅಹಂಕಾರವನ್ನು ತೋರಿಸಿಕೊಳ್ಳುವವನಾಗಿದ್ದನು. ಪರಮೋತ್ತಮ ಕೈಲಾಸ ಪರ್ವತದಲ್ಲಿ ಭಕ್ತಿಯಿಂದ ಭಗವಾನ್ ಶಿವನನ್ನು ಆರಾಧಿಸುತ್ತಿದ್ದನು. ಕೆಲವು ಕಾಲ ಆರಾಧನೆ ಮಾಡಿದರೂ ಶಿವನು ಒಲಿಯದಿದ್ದಾಗ ಅವನು ಶಿವನ ಪ್ರಸನ್ನತೆಗಾಗಿ ಇನ್ನೊಂದು ತಪಸ್ಸನ್ನು ಮಾಡತೊಡಗಿದನು. ಪುಲಸ್ತ್ಯ ಕುಲನಂದನ ರಾವಣನು ಸಿದ್ಧಿಯ ಸ್ಥಾನವಾದ ಹಿಮಾಲಯದ ದಕ್ಷಿಣದಲ್ಲಿ ವೃಕ್ಷಗಳಿಂದ ತುಂಬಿದ ಕಾಡಿನಲ್ಲಿ ಒಂದು ದೊಡ್ಡ ಹೊಂಡವನ್ನು ಅಗೆದು ಅದರಲ್ಲಿ ಅಗ್ನಿಯನ್ನು ಸ್ಥಾಪಿಸಿದನು. ಅದರ ಪಕ್ಕದಲ್ಲೇ ಭಗವಾನ್ ಶಿವನನ್ನು ಸ್ಥಾಪಿಸಿ ಹವನವನ್ನು ಪ್ರಾರಂಭಿಸಿದನು. ಗ್ರೀಷ್ಮ ಋತುವಿನಲ್ಲಿ ಅವನು ಪಂಚಾಗ್ನಿಗಳ ನಡುವೆ ಕುಳಿತುಕೊಳ್ಳುತ್ತಿದ್ದನು. ವರ್ಷಾ ಋತುವಿನಲ್ಲಿ ಬಯಲಿನಲ್ಲಿ ಮಲಗುತ್ತಿದ್ದನು. ಚಳಿಗಾಲದಲ್ಲಿ ನೀರಿನಲ್ಲಿ ನಿಂತುಕೊಳ್ಳುತ್ತಿದ್ದನು. ಹೀಗೆ 3 ವಿಧದಿಂದ ಅವನ ತಪಸ್ಸು ನಡೆಯುತ್ತಿತ್ತು. ಈ ಪ್ರಕಾರವಾಗಿ ರಾವಣನು ಬಹಳ ತಪಸ್ಸನ್ನು ಮಾಡಿದರೂ ದುರಾತ್ಮರಿಗೆ ದೂರನಾದ ಪರಮಾತ್ಮ ಮಹೇಶ್ವರನು ಅವನಿಗೆ ಒಲಿಯಲಿಲ್ಲ. ಆಗ ಮಹಾಮನಸ್ವಿ ದೈತ್ಯರಾಜ ರಾವಣನು ತನ್ನ ಮಸ್ತಕವನ್ನು ಕಡಿದು ಶಂಕರನನ್ನು ಪೂಜಿಸಲು ಪ್ರಾರಂಭಿಸಿದನು. ವಿಧಿವತ್ತಾಗಿ ಶಿವನನ್ನು ಪೂಜಿಸಿ ಅವನು ತನ್ನ ಒಂದೊಂದು ಶಿರವನ್ನು ಕಡಿದು ಭಗವಂತನಿಗೆ ಅರ್ಪಿಸುತ್ತಿದ್ದನು. ಹೀಗೆ ಅವನು ಕ್ರಮವಾಗಿ ತನ್ನ 9 ತಲೆಗಳನ್ನು ಕತ್ತರಿಸಿ ಹಾಕಿದನು. ಒಂದೇ ಶಿರವು ಉಳಿದಾಗ ಭಕ್ತವತ್ಸಲ ಭಗವಾನ್ ಶಂಕರನು ಸಂತುಷ್ಟನಾಗಿ ಪ್ರಸನ್ನನಾಗಿ ಅಲ್ಲೇ ಅವನ ಮುಂದೆ ಪ್ರಕಟನಾದನು. ಭಗವಾನ್ ಶಿವನು ಅವನ ಎಲ್ಲ ತಲೆಗಳನ್ನು ಹಿಂದಿನಂತೆ ನಿರೋಗಿಯಾಗಿಸಿ ಅವನ ಇಚ್ಛೆಯಂತೆ ಅನುಪಮ ಉತ್ತಮ ಬಲವನ್ನು ಕರುಣಿಸಿದನು. ಭಗವಾನ್ ಶಿವನ ಕೃಪಾ ಪ್ರಸಾದ ಪಡೆದು ರಾಕ್ಷಸ ರಾವಣನು ನತಮಸ್ತಕನಾಗಿ ಕೈ ಮುಗಿದು ಹೇಳಿದನು, ದೇವೇಶ್ವರನೇ, ಪ್ರಸನ್ನನಾಗು. ನಾನು ನಿನ್ನನ್ನು ಲಂಕೆಗೆ ಕರೆದುಕೊಂಡು ಹೋಗಬೇಕೆಂದು ಬಯಸುವೆನು. ನೀನು ನನ್ನ ಈ ಮನೋರಥವನ್ನು ಸಫಲಗೊಳಿಸು. ನಾನು ನಿನಗೆ ಶರಣು ಬಂದಿರುವೆನು. ರಾವಣನು ಹೀಗೆ ಹೇಳಿದಾಗ ಭಗವಾನ್ ಶಂಕರನು ದೊಡ್ಡ ಸಂಕಟದಲ್ಲಿ ಬಿದ್ದನು ಮತ್ತು ಬೇಸರಗೊಂಡು ಹೇಳಿದನು, ರಾಕ್ಷಸರಾಜನೇ, ನನ್ನ ಸಾರಗರ್ಭಿತವಾದ ಮಾತನ್ನು ಕೇಳು. ನೀನು ನನ್ನ ಈ ಉತ್ತಮ ಲಿಂಗವನ್ನು ಭಕ್ತಿ ಭಾವದಿಂದ ನಿನ್ನ ಮನೆಗೆ ಕೊಂಡು ಹೋಗು. ಆದರೆ ನೀನು ಇದನ್ನು ಎಲ್ಲಾದರೂ ಭೂಮಿಯ ಮೇಲಿಟ್ಟರೆ ಇದು ಅಲ್ಲೇ ಸುಸ್ಥಿರವಾಗುವುದು. ಇದರಲ್ಲಿ ಸಂಶಯವೇ ಇಲ್ಲ. ಇನ್ನು ನಿನ್ನ ಇಚ್ಛೆ ಇದ್ದಂತೆ ಮಾಡು. ಸೂತ ಪುರಾಣಿಕರು ಹೇಳುತ್ತಾರೆ, ಬ್ರಾಹ್ಮಣರೇ, ಭಗವಾನ್ ಶಂಕರನು ಹೀಗೆ ಹೇಳಿದಾಗ ರಾಕ್ಷಸ ರಾಜ ರಾವಣನು ಬಹಳ ಒಳ್ಳೆಯದು ಎಂದು ಹೇಳಿ ಆ ಶಿವಲಿಂಗವನ್ನು ತೆಗೆದುಕೊಂಡು ಮನೆಯ ಕಡೆಗೆ ಹೊರಟನು. ಆದರೆ ಮಾರ್ಗದಲ್ಲಿ ಭಗವಾನ್ ಶಿವನ ಮಾಯೆಯಿಂದ ಅವನಿಗೆ ಲಘು ಶಂಕೆಯ ಇಚ್ಛೆಯುಂಟಾಯಿತು. ಪುಲಸ್ತ್ಯನಂದನ ರಾವಣನು ಶಕ್ತಿಶಾಲಿಯಾಗಿದ್ದರೂ ಮೂತ್ರದ ವೇಗವನ್ನು ತಡೆಯದಾದನು. ಇದೇ ಸಮಯದಲ್ಲಿ ಅಲ್ಲೇ ಸನಿಹದಲ್ಲಿ ಒಬ್ಬ ದನಗಾಹಿಯನ್ನು ನೋಡಿ ಅವನಲ್ಲಿ ಬೇಡಿಕೊಂಡು ಆ ಶಿವಲಿಂಗವನ್ನು ಅವನ ಕೈಯಲ್ಲಿಟ್ಟು ತಾನು ಲಘು ಶಂಕೆಗಾಗಿ ಕುಳಿತನು. ಒಂದು ಕ್ಷಣ ಕಳೆಯುವಷ್ಟರಲ್ಲಿ ಆ ದನಗಾಹಿಯು ಆ ಶಿವಲಿಂಗದ ಭಾರವನ್ನು ತಡೆದುಕೊಳ್ಳಲಾರದೆ ಅದನ್ನು ನೆಲಕ್ಕೆ ಇಟ್ಟು ಬಿಟ್ಟನು. ಮತ್ತೆ ಆ ವಜ್ರಮಯ ಶಿವಲಿಂಗವು ಅಲ್ಲೇ ಸ್ಥಿರವಾಯಿತು. ಅದು ದರ್ಶನ ಮಾತ್ರದಿಂದ ಸಮಸ್ತ ಅಭೀಷ್ಟಗಳನ್ನು ಕೊಡುವುದು ಮತ್ತು ಪಾಪರಾಶಿಯನ್ನು ಕಳೆಯುವಂತಹುದಾಗಿದೆ. ಮುನಿಗಳೇ, ಆ ಶಿವಲಿಂಗವೇ 3 ಲೋಕಗಳಲ್ಲಿ ವೈದ್ಯನಾಥೇಶ್ವರ ಹೆಸರಿನಿಂದ ಪ್ರಸಿದ್ಧವಾಯಿತು. ಅದು ಸತ್ಪುರುಷರಿಗೆ ಭೋಗ ಮತ್ತು ಮೋಕ್ಷಗಳನ್ನು ಕೊಡುವುದು. ಈ ದಿವ್ಯ ಉತ್ತಮ ಶ್ರೇಷ್ಠ ಜ್ಯೋತಿರ್ಲಿಂಗದ ದರ್ಶನ ಪೂಜನದಿಂದ ಸಮಸ್ತ ಪಾಪವನ್ನು ಕಳೆದು ಮೋಕ್ಷವು ದೊರೆಯುವುದು. ಆ ಶಿವಲಿಂಗವು ಸಮಸ್ತ ಲೋಕಗಳ ಹಿತಕ್ಕಾಗಿ ಅಲ್ಲೇ ಸ್ಥಿತವಾಯಿತು. ಆಗ ರಾವಣನು ಭಗವಾನ್ ಶಿವನಿಂದ ಉತ್ತಮ ವರವನ್ನು ಪಡೆದು ತನ್ನ ಮನೆಗೆ ಹೋದನು. ಮನೆಗೆ ಹೋಗಿ ಆ ಮಹಾಸುರನು ಹರ್ಷದಿಂದ ತನ್ನ ಪ್ರಿಯೆ ಮಂಡೋದರಿಗೆ ಎಲ್ಲವನ್ನೂ ತಿಳಿಸಿದನು. ಇಂದ್ರಾದಿ ದೇವತೆಗಳು ಹಾಗೂ ಪುಣ್ಯಾತ್ಮರಾದ ಮುನಿಗಳು ಈ ಸಮಾಚಾರವನ್ನು ಕೇಳಿದಾಗ ಪರಸ್ಪರ ಮಾತನಾಡಿಕೊಂಡು ಆ ಜ್ಯೋತಿರ್ಲಿಂಗದ ಬಳಿಗೆ ಬಂದರು. ಅವರೆಲ್ಲರ ಮನಸ್ಸು ಭಗವಾನ್ ಶಿವನಲ್ಲಿ ನೆಟ್ಟಿತ್ತು. ದೇವತೆಗಳೆಲ್ಲರೂ ಆಗ ಅಲ್ಲಿ ಬಹಳ ಸಂತೋಷವಾಗಿ ಶಿವನನ್ನು ವಿಶೇಷವಾಗಿ ಪೂಜಿಸಿದರು. ಅಲ್ಲಿ ಭಗವಾನ್ ಶಂಕರನನ್ನು ಪ್ರತ್ಯಕ್ಷವಾಗಿ ದರ್ಶಿಸಿ ದೇವತೆಗಳು ಆ ಶಿವಲಿಂಗವನ್ನು ವಿಧಿವತ್ತಾಗಿ ಸ್ಥಾಪಿಸಿದರು ಮತ್ತು ವೈದ್ಯನಾಥ ಎಂದು ಹೆಸರಿಟ್ಟು ಅದನ್ನು ವಂದಿಸಿ ಸ್ತುತಿಸಿ ಅವರು ಸ್ವರ್ಗಲೋಕಕ್ಕೆ ಹೋದರು. ಋಷಿಗಳು ಕೇಳಿದರು, ಸೂತ ಪುರಾಣಿಕರೇ, ಆ ಶಿವಲಿಂಗವು ಅಲ್ಲೇ ಸ್ಥಿತವಾಯಿತು ಹಾಗೂ ರಾವಣನು ತನ್ನ ಮನೆಗೆ ಹೋದ ಮೇಲೆ ಅಲ್ಲಿ ಯಾವ ಘಟನೆ ನಡೆಯಿತು? ಇದನ್ನು ತಾವು ತಿಳಿಸಿರಿ.
ಸೂತ ಪುರಾಣಿಕರು ಹೇಳುತ್ತಾರೆ, ಬ್ರಾಹ್ಮಣರೇ, ಭಗವಾನ್ ಶಿವನಿಂದ ಉತ್ತಮ ವರವನ್ನು ಪಡೆದು ಮಹಾಸುರ ರಾವಣನು ಮನೆಗೆ ಹೊರಟು ಹೋದನು. ಅಲ್ಲಿ ತನ್ನ ಪ್ರಿಯೆಗೆ ಎಲ್ಲವನ್ನು ತಿಳಿಸಿ ಅತ್ಯಂತ ಆನಂದವನ್ನು ಅನುಭವಿಸಿದನು. ಇತ್ತ ದೇವತೆಗಳು ಈ ಸಮಾಚಾರವನ್ನು ಕೇಳಿ, ಈ ದೇವದ್ರೋಹಿ ಮಹಾದುಷ್ಟ ರಾವಣನು ಭಗವಾನ್ ಶಿವನ ವರದಾನದಿಂದ ಬಲವನ್ನು ಪಡೆದು ಏನು ಮಾಡುವನೋ ತಿಳಿಯದು ಎಂದು ಗಾಬರಿಯಾದರು. ಅವರು ನಾರದರನ್ನು ಅವನ ಬಳಿಗೆ ಕಳಿಸಿದರು. ನಾರದರು ಹೋಗಿ ಹೇಳಿದರು, ನೀನು ಕೈಲಾಸ ಪರ್ವತವನ್ನು ಎತ್ತು. ಆಗ ಶಿವನು ಕೊಟ್ಟ ವರದಾನವು ಎಷ್ಟರ ಮಟ್ಟಿಗೆ ಫಲಪ್ರದವಾಯಿತೆಂಬುದು ತಿಳಿಯಬಹುದು. ರಾವಣನಿಗೆ ಇದು ಸರಿ ಎನಿಸಿ ಅವನು ಹೋಗಿ ಕೈಲಾಸವನ್ನು ಕಿತ್ತು ಎತ್ತಿದನು. ಇದರಿಂದ ಇಡೀ ಕೈಲಾಸವು ನಡುಗಿತು. ಆಗ ಗಿರಿಜೆಯು ಹೇಳಿದಂತೆ ಮಹಾದೇವನು ರಾವಣನನ್ನು ಅಹಂಕಾರಿ ಎಂದು ತಿಳಿದು ಹೀಗೆ ಶಪಿಸಿದನು. ಮಹಾದೇವನು ಹೇಳಿದನು, ಎಲವೋ ದುಷ್ಟಭಕ್ತನೇ, ದುರ್ಬುದ್ಧಿ ರಾವಣನೇ, ನೀನು ನಿನ್ನ ಬಲದ ಮೇಲೆ ಇಷ್ಟೊಂದು ಗರ್ವ ಪಡಬೇಡ. ನಿನ್ನ ಈ ಭುಜಗಳ ಗರ್ವವನ್ನು ಚೂರಾಗಿಸುವ ವೀರಪುರುಷನು ಶೀಘ್ರವೇ ಈ ಜಗತ್ತಿನಲ್ಲಿ ಅವತರಿಸುವನು. ಸೂತ ಪುರಾಣಿಕರು ಹೇಳುತ್ತಾರೆ, ಈ ಪ್ರಕಾರ ಅಲ್ಲಿ ನಡೆದ ಘಟನೆಯನ್ನು ನಾರದರು ಕೇಳಿದರು. ರಾವಣನು ಕೂಡ ಸಂತೋಷಚಿತ್ತನಾಗಿ ಬಂದ ಹಾಗೆಯೇ ತನ್ನ ಮನೆಗೆ ಮರಳಿದನು. ಹೀಗೆ ನಾನು ನಿಮಗೆ ವೈದ್ಯನಾಥೇಶ್ವರನ ಮಹಾತ್ಮ್ಯವನ್ನು ತಿಳಿಸಿದೆ. ಇದನ್ನು ಕೇಳುವವರ ಪಾಪಗಳು ಭಸ್ಮವಾಗಿ ಹೋಗುವುವು. ನಾಗೇಶ್ವರ ಎಂಬ ಜ್ಯೋತಿರ್ಲಿಂಗದ ಪ್ರಾದುರ್ಭಾವ ಮತ್ತು ಅದರ ಮಹಿಮೆ. ಸೂತ ಪುರಾಣಿಕರು ಹೇಳುತ್ತಾರೆ, ಬ್ರಾಹ್ಮಣರೇ, ಇನ್ನು ನಾನು ಪರಮಾತ್ಮ ಶಿವನ ನಾಗೇಶ ಎಂಬ ಪರಮೋತ್ತಮ ಜ್ಯೋತಿರ್ಲಿಂಗದ ಆವಿರ್ಭಾವದ ಪ್ರಸಂಗವನ್ನು ಹೇಳುವೆನು. ದಾರುಕ ಎಂದು ಪ್ರಸಿದ್ಧಳಾದ ಒಬ್ಬ ರಾಕ್ಷಸಿ ಇದ್ದಳು. ಅವಳು ಪಾರ್ವತಿಯ ವರದಿಂದ ಸದಾ ಗರ್ವಿಷ್ಠಳಾಗಿಯೇ ಇರುತ್ತಿದ್ದಳು. ಅತ್ಯಂತ ಬಲಿಷ್ಠವಾದ ದಾರುಕ ರಾಕ್ಷಸನು ಅವಳ ಪತಿಯಾಗಿದ್ದನು. ಅವನು ಬಹಳಷ್ಟು ರಾಕ್ಷಸರನ್ನು ಜೊತೆ ಸೇರಿಸಿಕೊಂಡು ಸತ್ಪುರುಷರ ಸಂಹಾರವನ್ನು ನಡೆಸಿದನು. ಅವನು ಜನರ ಯಜ್ಞ ಮತ್ತು ಧರ್ಮವನ್ನು ನಾಶ ಮಾಡುತ್ತಾ ತಿರುಗುತ್ತಿದ್ದನು. ಪಶ್ಚಿಮ ಸಮುದ್ರ ತೀರದಲ್ಲಿ ಸಂಪೂರ್ಣ ಸಮೃದ್ಧಿಗಳಿಂದ ಕೂಡಿದ ಅವನ ಒಂದು ವನವಿತ್ತು. ಆ ವನವು 16 ಯೋಜನ ವಿಸ್ತಾರವಾಗಿತ್ತು. ದಾರುಕ ತನ್ನ ವಿಲಾಸಕ್ಕಾಗಿ ಹೋದ ಕಡೆಗೆಲ್ಲ ಆ ಭೂಮಿ, ವೃಕ್ಷಗಳು ಹಾಗೂ ಇತರ ಎಲ್ಲ ಉಪಕರಣಗಳಿಂದ ಕೂಡಿದ ವನವು ಅವಳೊಂದಿಗೆ ಹೋಗುತ್ತಿತ್ತು. ಪಾರ್ವತೀ ದೇವಿಯು ಆ ವನದ ಮೇಲ್ವಿಚಾರಣೆಯನ್ನು ದಾರುಕಾಳಿಗೆ ಒಪ್ಪಿಸಿದ್ದಳು. ದಾರುಕ ತನ್ನ ಪತಿಯೊಂದಿಗೆ ಸ್ವೇಚ್ಛಾಚಾರಿಣಿಯಾಗಿ ಅದರಲ್ಲಿ ಸಂಚರಿಸುತ್ತಿದ್ದಳು. ರಾಕ್ಷಸ ದಾರುಕನು ತನ್ನ ಪತ್ನಿಯೊಂದಿಗೆ ಅಲ್ಲಿ ಇದ್ದುಕೊಂಡು ಎಲ್ಲರಿಗೂ ಭಯವನ್ನುಂಟು ಮಾಡುತ್ತಿದ್ದನು. ಅವನಿಂದ ಪೀಡಿತವಾದ ಪ್ರಜೆಯು ಮಹರ್ಷಿ ಜೌರ್ವನಲ್ಲಿ ಶರಣಾಗಿ ಅವರಿಗೆ ತಮ್ಮ ದುಃಖವನ್ನು ತಿಳಿಸಿದರು. ಜೌರ್ವನು ಶರಣಾಗತರ ರಕ್ಷಣೆಗಾಗಿ ರಾಕ್ಷಸನಿಗೆ, ಈ ರಾಕ್ಷಸನು ಪೃಥ್ವಿಯಲ್ಲಿ ಪ್ರಾಣಿಗಳ ಹಿಂಸೆ ಅಥವಾ ಯಜ್ಞಗಳ ವಿಧ್ವಂಸ ಮಾಡಿದಾಗಲೇ ಗತಪ್ರಾಣನಾಗುವನು ಎಂದು ಶಾಪ ಕೊಟ್ಟನು. ದೇವತೆಗಳಿಗೆ ಈ ಮಾತು ತಿಳಿದಾಗ ಅವರು ರಾಕ್ಷಸನ ಮೇಲೆ ಆಕ್ರಮಣ ಮಾಡಿದರು. ರಾಕ್ಷಸನು ಹೆದರಿದನು. ಅವನು ಯುದ್ಧದಲ್ಲಿ ದೇವತೆಗಳನ್ನು ಕೊಂದರೆ ಮುನಿಯ ಶಾಪದಿಂದ ಸ್ವತಃ ಸಾಯುತ್ತಿದ್ದನು. ಕೊಲ್ಲದಿದ್ದರೆ ಪರಾಜಿತನಾಗಿ ಹಸಿವಿನಿಂದ ಸಾಯುವನು. ಇಂಥ ಸ್ಥಿತಿಯಲ್ಲಿ ರಾಕ್ಷಸಿ ದಾರುಕೆಯು ಹೇಳಿದಳು, ಭಗವತಿಯ ವರಪ್ರದಾನದಿಂದ ನಾನು ಈ ಇಡೀ ವನವನ್ನು ಬೇಕಾದಲ್ಲಿಗೆ ಕೊಂಡು ಹೋಗಬಲ್ಲೆನು. ಹೀಗೆ ಹೇಳಿ ಆ ಇಡೀ ವನವನ್ನು ಇದ್ದ ಹಾಗೆಯೇ ಸಮುದ್ರಕ್ಕೆ ಸಾಗಿಸಿ ಅಲ್ಲಿ ನೆಲೆಸಿದರು. ರಾಕ್ಷಸರು ಭೂಮಿಯ ಮೇಲೆ ಇರದೆ ಸಮುದ್ರದಲ್ಲಿದ್ದುಕೊಂಡು ಅಲ್ಲಿಯ ಪ್ರಾಣಿಗಳನ್ನು ಕಾಡತೊಡಗಿದರು. ಒಮ್ಮೆ ಮನುಷ್ಯರಿಂದ ತುಂಬಿದ ಅನೇಕ ದೋಣಿಗಳು ಆ ಕಡೆಯಿಂದ ಬರುತ್ತಿರುವಾಗ ರಾಕ್ಷಸರು ಅದರಲ್ಲಿ ಕುಳಿತಿರುವ ಎಲ್ಲ ಜನರನ್ನು ಸೆರೆ ಹಿಡಿದು ಕೋಳಗಳನ್ನು ತೊಡಿಸಿ ಕಾರಾಗೃಹದಲ್ಲಿರಿಸಿದರು. ದಾನವರು ಅವರನ್ನು ಪದೇ ಪದೇ ಗದರಿಸತೊಡಗಿದರು. ಅವರಲ್ಲಿ ಸುಪ್ರಿಯನೆಂಬ ಪ್ರಸಿದ್ಧ ವೈಶ್ಯನೊಬ್ಬನಿದ್ದನು. ಅವನು ಆ ಗುಂಪಿನ ಮುಖಂಡನಾಗಿದ್ದನು. ಅವನು ಬಹಳ ಸದಾಚಾರಿಯೂ ಭಸ್ಮ ರುದ್ರಾಕ್ಷಾಧಾರಿಯೂ ಭಗವಾನ್ ಶಿವನ ಪರಮ ಭಕ್ತನೂ ಆಗಿದ್ದನು. ಸುಪ್ರಿಯನು ಶಿವನ ಪೂಜೆ ಮಾಡದೆ ಭೋಜನ ಮಾಡುತ್ತಿರಲಿಲ್ಲ. ಅವನು ಸ್ವತಃ ಶಂಕರನನ್ನು ಪೂಜಿಸುವುದರೊಂದಿಗೆ ತನ್ನ ಜೊತೆಯ ಸಂಗಡಿಗರಿಗೂ ಶಿವಪೂಜೆಯನ್ನು ಕಲಿಸಿದ್ದನು. ಆಗ ಎಲ್ಲ ಜನರು ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸುತ್ತಾ ಶಿವನನ್ನು ಧ್ಯಾನಿಸತೊಡಗಿದರು. ಸುಪ್ರಿಯನಿಗೆ ಭಗವಾನ್ ಶಂಕರನ ದರ್ಶನವೂ ಆಗುತ್ತಿತ್ತು. ದಾರುಕ ರಾಕ್ಷಸನಿಗೆ ಇದು ತಿಳಿದಾಗ ಅವನು ಬಂದು ಸುಪ್ರಿಯನಿಗೆ ಗದರಿಸಿದನು. ಅವನ ಸಂಗಡಿಗರು ವೈಶ್ಯನನ್ನು ಕೊಲ್ಲಲು ಓಡಿ ಬಂದರು. ಆ ರಾಕ್ಷಸರು ಬಂದಿರುವುದನ್ನು ನೋಡಿ ಸುಪ್ರಿಯನು ಭಯದಿಂದ ಕಾತರನಾಗಿ ತುಂಬ ಪ್ರೇಮದಿಂದ ಶಿವನನ್ನು ಚಿಂತಿಸುತ್ತಾ ಅವನ ನಾಮಗಳನ್ನು ಜಪಿಸತೊಡಗಿದನು. ವೈಶ್ಯಪತಿಯು ಹೇಳಿದನು, ದೇವೇಶ್ವರ ಶಂಕರನೇ, ನಮ್ಮನ್ನು ಕಾಪಾಡು. ಕಲ್ಯಾಣಕಾರಿ ತ್ರಿಲೋಕನಾಥನೇ, ದುಷ್ಟಹಂತ ಭಕ್ತವತ್ಸಲ ಶಿವನೇ, ನಮ್ಮನ್ನು ಈ ದುಷ್ಟರಿಂದ ರಕ್ಷಿಸು. ದೇವ, ಈಗ ನೀನೇ ನಮಗೆ ಸರ್ವಸ್ವನಾಗಿರುವೆ. ಪ್ರಭೋ, ನಾನು ನಿನ್ನವನು.
ನಿನ್ನಾಧೀನನಾಗಿರುವೆನು. ನೀನೇ ಸದಾ ನನ್ನ ಜೀವನ ಪ್ರಾಣನಾಗಿರುವೆ. ಸೂತ ಪುರಾಣಿಕರು ಹೇಳುತ್ತಾರೆ, ಸುಪ್ರಿಯನು ಹೀಗೆ ಪ್ರಾರ್ಥಿಸಿದಾಗ ಭಗವಾನ್ ಶಂಕರನು ಒಂದು ಬಿಲದಿಂದ ಹೊರಬಂದನು. ಅವನೊಂದಿಗೆ 4 ಬಾಗಿಲುಗಳುಳ್ಳ ಒಂದು ಉತ್ತಮ ಮಂದಿರವು ಪ್ರಕಟವಾಯಿತು. ಅದರ ಮಧ್ಯಭಾಗದಲ್ಲಿ ಅದ್ಭುತ ಜ್ಯೋತಿರ್ಮಯ ಶಿವಲಿಂಗವು ಪ್ರಕಾಶಿಸುತ್ತಿತ್ತು. ಅವನೊಂದಿಗೆ ಶಿವಪರಿವಾರದ ಎಲ್ಲರೂ ಉಪಸ್ಥಿತರಾಗಿದ್ದರು. ಸುಪ್ರಿಯನು ಅವನ ದರ್ಶನ ಮಾಡಿ ಪೂಜಿಸಿದನು. ಪೂಜಿತನಾದ ಭಗವಾನ್ ಶಂಭುವು ಪ್ರಸನ್ನನಾಗಿ ಸ್ವತಃ ಪಾಶುಪತವನ್ನು ಎತ್ತಿಕೊಂಡು ರಾಕ್ಷಸರೆಲ್ಲರನ್ನೂ ಅವರ ಎಲ್ಲ ಉಪಕರಣಗಳನ್ನು ಸೇವಕರನ್ನು ತತ್ಕ್ಷಣವೇ ನಾಶ ಮಾಡಿ ದುಷ್ಟಹಂತ ಶಂಕರನು ತನ್ನ ಭಕ್ತ ಸುಪ್ರಿಯನನ್ನು ರಕ್ಷಿಸಿದನು. ಅನಂತರ ಅದ್ಭುತ ಲೀಲೆಯನ್ನು ತೋರುವ, ಲೀಲೆಯಿಂದಲೇ ಶರೀರವನ್ನು ಧರಿಸುವ ಶಂಭುವು ಆ ವನಕ್ಕೆ, ಇಂದಿನಿಂದ ಈ ವನದಲ್ಲಿ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು 4 ವರ್ಣದವರು ತಮ್ಮ ಧರ್ಮವನ್ನು ಪಾಲಿಸುತ್ತಿರಲಿ. ಇಲ್ಲಿ ಶ್ರೇಷ್ಠ ಮುನಿಗಳು ವಾಸಿಸಲಿ. ತಮೋಗುಣಿ ರಾಕ್ಷಸರು ಇದರಲ್ಲಿ ಎಂದಿಗೂ ಇರಲಾರರು. ಶಿವಧರ್ಮದ ಉಪದೇಶಕರು, ಪ್ರಚಾರಕರು, ಪ್ರವರ್ತಕರು ಇದರಲ್ಲಿ ವಾಸಿಸಲಿ ಎಂದು ವರವನ್ನು ಕೊಟ್ಟನು. ಸೂತ ಪುರಾಣಿಕರು ಹೇಳುತ್ತಾರೆ, ಇದೇ ಸಮಯದಲ್ಲಿ ರಾಕ್ಷಸಿ ದಾರುಕೆಯು ದೀನಚಿತ್ತಳಾಗಿ ಪಾರ್ವತೀ ದೇವಿಯನ್ನು ಸ್ತುತಿಸಿದಳು. ಪಾರ್ವತೀ ದೇವಿಯು ಪ್ರಸನ್ನಳಾಗಿ ಇಂತೆಂದಳು, ನಿನ್ನ ಯಾವ ಕಾರ್ಯವನ್ನು ಮಾಡಲಿ ಹೇಳು. ಆಕೆಯು ಹೇಳಿದಳು, ನನ್ನ ವಂಶವನ್ನು ರಕ್ಷಿಸು. ದೇವಿಯು, ನಿನ್ನ ಕುಲವನ್ನು ರಕ್ಷಿಸುವೆ. ಇದನ್ನು ನಾನು ನಿಜವಾಗಿ ಹೇಳುತ್ತಿರುವೆನು. ಹೀಗೆ ನುಡಿದು ದೇವಿಯು ಭಗವಾನ್ ಶಿವನಲ್ಲಿ, ಸ್ವಾಮಿ, ನಿಮ್ಮ ಈ ಮಾತು ಯುಗಾಂತ್ಯದಲ್ಲಿ ನಿಜವಾಗುವುದು. ಅಲ್ಲಿಯವರೆಗೆ ತಾಮಸಿ ಸೃಷ್ಟಿಯೂ ಇರಲೆಂದು ನನ್ನ ವಿಚಾರವಾಗಿದೆ. ನಾನು ನಿಮ್ಮವಳೇ ಅಲ್ಲವೇ? ನಿಮ್ಮ ಆಶ್ರಯದಲ್ಲೇ ತಾನೇ ಇರುವವಳು. ಆದ್ದರಿಂದ ನನ್ನ ಮಾತನ್ನು ಸತ್ಯವಾಗಿಸಿರಿ. ಈ ರಾಕ್ಷಸಿ ದಾರುಕೆಯು ದೇವಿಯಾಗಿದ್ದು ನನ್ನ ಶಕ್ತಿಯೇ ಆಗಿರುವಳು ಹಾಗೂ ರಾಕ್ಷಸಿಯರಲ್ಲಿ ಬಲಿಷ್ಠಳಾಗಿರುವಳು. ಆದ್ದರಿಂದ ಇವಳೇ ರಾಕ್ಷಸರ ರಾಜ್ಯಕ್ಕೆ ಶಾಸಕಿಯಾಗಿರುವಳು. ಈ ರಾಕ್ಷಸಿ ಪತ್ನಿಯರು ಪಡೆಯುವ ಪುತ್ರರು ಎಲ್ಲರೂ ಸೇರಿ ಈ ವನದಲ್ಲಿ ವಾಸಿಸಲಿ. ಇದೇ ನನ್ನ ಇಚ್ಛೆಯಾಗಿದೆ. ಶಿವನು ಹೇಳಿದನು, ನೀನು ಹೀಗೆ ಹೇಳುವಿಯಾದರೆ ನನ್ನ ಮಾತನ್ನು ಕೇಳು. ನಾನು ಭಕ್ತರನ್ನು ಪಾಲಿಸಲಿಕ್ಕಾಗಿ ಸಂತೋಷದಿಂದ ಈ ವನದಲ್ಲಿ ನೆಲೆಸುವೆನು. ವರ್ಣ ಧರ್ಮದ ಪಾಲನೆಯಲ್ಲಿ ತತ್ಪರನಾಗಿ ಪ್ರೇಮದಿಂದ ನನ್ನನ್ನು ದರ್ಶನ ಮಾಡುವವನೇ ಇಲ್ಲಿ ಚಕ್ರವರ್ತಿ ರಾಜನಾಗುವನು. ಕಲಿಯುಗದ ಅಂತ್ಯ ಮತ್ತು ಕೃತಯುಗದ ಪ್ರಾರಂಭದಲ್ಲಿ ಮಹಾಸೇನನ ಪುತ್ರ ವೀರಸೇನನು ರಾಜರಿಗೂ ರಾಜನಾಗುವನು. ಅವನು ನನ್ನ ಭಕ್ತನು, ಅತ್ಯಂತ ಪರಾಕ್ರಮಿಯೂ ಆಗುವನು ಹಾಗೂ ಇಲ್ಲಿಗೆ ಬಂದು ನನ್ನ ದರ್ಶನ ಮಾಡುವನು. ದರ್ಶನ ಮಾಡುತ್ತಲೇ ಅವನು ಚಕ್ರವರ್ತಿ ಸಾಮ್ರಾಟನಾಗುವನು. ಸೂತ ಪುರಾಣಿಕರು ಹೇಳುತ್ತಾರೆ, ಬ್ರಾಹ್ಮಣರೇ, ಹೀಗೆ ದೊಡ್ಡ ದೊಡ್ಡ ಲೀಲೆಗಳನ್ನು ಮಾಡುವ ಆ ದಂಪತಿಗಳು ಪರಸ್ಪರ ಹಾಸ್ಯಯುಕ್ತ ವಾರ್ತಾಲಾಪವನ್ನು ಮಾಡುತ್ತಾ ಅಲ್ಲೇ ಸ್ಥಿತರಾದರು. ಜ್ಯೋತಿರ್ಲಿಂಗ ಸ್ವರೂಪಿ ಮಹಾದೇವನು ಇಲ್ಲಿ ನಾಗೇಶ್ವರನೆಂದು, ಪಾರ್ವತಿಯು ನಾಗೇಶ್ವರಿ ಎಂದೂ ವಿಖ್ಯಾತರಾದರು. ಅವರಿಬ್ಬರೂ ಸತ್ಪುರುಷರಿಗೆ ಪ್ರಿಯರಾಗಿರುವರು. ಹೀಗೆ ಜ್ಯೋತಿಗಳ ಒಡೆಯ ನಾಗೇಶ್ವರನೆಂಬ ಮಹಾದೇವನು ಜ್ಯೋತಿರ್ಲಿಂಗದ ರೂಪದಲ್ಲಿ ಪ್ರಕಟನಾದನು. ಅವನು 3 ಲೋಕಗಳ ಸಮಸ್ತ ಕಾಮನೆಗಳನ್ನು ಪೂರ್ಣಗೊಳಿಸುವನು. ಈ ನಾಗೇಶ್ವರನ ಪ್ರಾದುರ್ಭಾವದ ಪ್ರಸಂಗವನ್ನು ಪ್ರತಿದಿನವೂ ಕೇಳುವ ಬುದ್ಧಿವಂತ ಮಾನವನು ಮಹಾಪಾಪಗಳನ್ನು ನಾಶ ಮಾಡಿ ಸಮಸ್ತ ಮನೋರಥಗಳನ್ನು ಪಡೆದುಕೊಳ್ಳುವನು.